ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿಬೇಳೆಬಾತ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ತರಕಾರಿನ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು ತೊಗೊಂಡಿದ್ದೀನಿ. ನೀವು ಇನ್ನೂ ಬೇರೆ ಕ್ಯಾಪ್ಸಿಕಮ್ಮು, ಬೇರೆ ಏನಾದರೂ ತರಕಾರಿ ಬೇಕಾದರೆ ತೊಗೊಬೋದು. ತರಕಾರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡಬೇಕು. ಸೊಸೈಟಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ, ತರಕಾರಿ ಎಲ್ಲನೂ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕು. ತರಕಾರಿ ಎಲ್ಲ ತೊಳೆದು ಸೇರಿಸಿದ ನಂತರ ಅದಕ್ಕೆ ತೊಗರಿಬೇಳೆನ ಸೇರಿಸ್ಬೇಕು. ಬಿಸಿಬೇಳೆ ಬಾತ್ಗೆ ತೊಗರಿಬೇಳೆನೇ ತುಂಬ ಇಂಪಾರ್ಟೆಂಟು. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೋಬೇಕು. ಬೇಳೆನ ಸೇರಿಸಿದ ನಂತರ ಸ್ವಲ್ಪ ಜೀರಿಗೆನ ಸೇರಿಸ್ಬೇಕು. ಹಾಗೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೋಬೇಕು. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣನ್ನು ಕೂಡ ಅದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ, ಬೇಯ್ದ ನಂತರ ಈ ಥರ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ತೆಳ್ಳಗಿರಬೇಕು ಬಿಸಿಬೇಳೆಬಾತು, ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ. ಇನ್ನೊಂದು 5 ನಿಮಿಷ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ನೀರು ಹಾಕಿ ಬೇಯಿಸಿದ ನಂತರ ಅದಕ್ಕೆ ಬಿಸಿಬೇಳೆಬಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡರ್ನ ಸೇರಿಸಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ನಂತರ ಅದಕ್ಕೆ ಒಗ್ಗರಣೆ ಹಾಕಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕಿದು. ಬಂದ ನಂತರ ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. ಹಾಗೆ ಸಾಸಿವೆನ ಸೇರಿಸ್ಕೋಬೇಕು. ಸ್ವಲ್ಪ ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೇಕು. ಕರಿಬೇವು ಸೊಪ್ಪು ಸೇರಿಸಿದ ನಂತರ ಒಣಮೆಣಸಿನ್ಕಾಯಿನ ಸೇರಿಸಿ ಒಗ್ಗರಣೆ ಹಾಕಿ ಅದಕ್ಕೆ ಬೇಯಿಸಿಟ್ಟಿರೋ ಬಿಸಿಬೇಳೆ ಬಾತನ್ನ ಸೇರಿಸ್ಕೊಂಡಿರ್ಬೇಕು. ಸೇರಿಸಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸಿದರೆ ಬಿಸಿಬೇಳೆಬಾತ್ ರೆಡಿ ಇರುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಆಪ್ಷನಲ್ಲು. ಕೆಲವೊಬ್ಬರು ತುಪ್ಪ ತಿನ್ನಲ್ಲ, ಕೆಲವೊಬ್ಬರು ತಿಂತಾರೆ. ನೋಡ್ತಾ ಇರ್ಬೋದು, ಬಿಸಿಬೇಳೆಬಾತ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದ್ರ ಮೇಲೆ ಸ್ವಲ್ಪ ಬೂಂದಿ ಖಾರನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.